ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ನಾಗರಾಜ್ ಚೋಳೂರು, ಪ್ರಖ್ಯಾತ ಜ್ಯೋತಿಷಿ, ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಇದೇ ತಿಂಗಳ 25ರಿಂದ ಅಂದರೆ 25/6/2025 ಬುಧವಾರದಿಂದ 24/7/2025 ಗುರುವಾರದವರೆಗೆ ಆಷಾಢ ಮಾಸ ಪ್ರಾರಂಭ ಆಗ್ತಾ ಇದೆ. ಬಹುತೇಕವಾಗಿ ಈ ಆಷಾಢ ಮಾಸದಲ್ಲಿ ಸಾಮಾನ್ಯವಾಗಿ ಯಾವುದೇ ಶುಭ ಕಾರ್ಯಗಳನ್ನು ಮಾಡೋದಿಲ್ಲ. ವಿವಾಹಾದಿ ಶುಭ ಕಾರ್ಯಗಳಾಗಲಿ, ಹೊಸ ಮನೆ ಕಟ್ತಕ್ಕಂಥದ್ದಾಗಲಿ, ಪಾಯ ತೆಗಿತಕ್ಕಂಥದ್ದಾಗಲಿ ಮತ್ತು ನಿಶ್ಚಿತಾರ್ಥಗಳಾಗಲಿ ಇದನ್ನು ಯಾರೂ ಸಹ ಮಾಡೋದಕ್ಕೆ ಹೋಗೋದಿಲ್ಲ. ಆದ್ದರಿಂದ ಈ ಒಂದು ತಿಂಗಳ ಕಾಲ ಶುಭ ಕಾರ್ಯಗಳಿಗೆ ಉತ್ತಮವಾಗಿ ಇರೋದಿಲ್ಲ. ಜುಲೈ 24ರ ನಂತರ ಶುಭವಾಗಿ ಇರ್ತದೆ. ಆಗ ನಿಮ್ಮ ಸಂಬಂಧಿಸಿದ ಶುಭ ಕಾರ್ಯಗಳಿಗೆ ಒಳ್ಳೆಯ ದಿನ, ಒಳ್ಳೆಯ ಮುಹೂರ್ತ ನೋಡಿಕೊಂಡು ಕಾರ್ಯ ಮಾಡೋದು ಭಾಳ ಒಳ್ಳೆಯದು. ವೀಕ್ಷಕರೇ, ಯಾರಿಗೆ ವಾಸ್ತು ಪ್ಲ್ಯಾನ್ ಬೇಕಾಗಿದೆಯೋ, ವಾಸ್ತು ಪರಿಶೀಲನೆಗೆ ಆಸಕ್ತಿ ಉಳ್ತಕ್ಕಂಥವರು, ಜಾತಕ ಬೇಕಾಗಿರ್ತಕ್ಕಂಥವರು, ಜಾತಕದ ವಿಮರ್ಶೆಗೆ ಆಸಕ್ತಿ ಉಳ್ಳವರು, ವಧುವರರ ಸಾಲಾವಳಿ ಮತ್ತಿತರ ವಿಚಾರಗಳಿಗೆ ಸಂಬಂಧಿಸಿದ ಹಾಗೆ ಶುಭ ಮುಹೂರ್ತದ ಅವಶ್ಯಕತೆ ಇದ್ದಲ್ಲಿ ನನ್ನ ಮೊಬೈಲ್ ನಂಬರ್ಗಳಿಗೆ ಕರೆ ಮಾಡಿ ಸೂಕ್ತ ಸಲಹೆ, ಮಾರ್ಗದರ್ಶನ, ಪರಿಹಾರಗಳನ್ನು ತಿಳ್ಕೋಬೋದು. ದೂರದಿಂದ ಜಾತಕದ ಅಪೇಕ್ಷೆ ಉಳ್ಳಂಥವರಿಗೆ ಕೊರಿಯರ್ ಮುಖಾಂತರ ನಿಮ್ಮ ವಿಳಾಸಕ್ಕೆ ಜಾತಕವನ್ನು ಕಳಿಸ್ಕೊಡ್ಲಾಗುತ್ತೆ. ವಿವಾಹದ ಸಾಲಾವಳಿ ಅವಶ್ಯಕತೆ ಉಳ್ಳವರಿಗೆ PDF ಮುಖಾಂತರ ನಿಮ್ಮ ವಾಟ್ಸಪ್ಗೆ ಕಳಿಸ್ಕೊಡ್ತೇನೆ. ಇನ್ನಿತರ ವಾಸ್ತು ಪ್ಲ್ಯಾನ್, ವಾಸ್ತು ಪರಿಶೀಲನೆಗೆ ಆಸಕ್ತಿ ಉಳ್ಳವರು ಮುಂಚಿತವಾಗಿ ತಿಳಿಸಿದರೆ ನಾನು ಸಮಯ ಫ್ರೀ ಮಾಡಿಕೊಂಡು ಅಲ್ಲಿಗೆ ಬಂದು ನಿಮ್ಮ ಸ್ಥಳ ಪರಿಶೀಲನೆ ಅಥವಾ ವಾಸ್ತು ಪರಿಶೀಲನೆ ಮಾಡಿ ಸೂಕ್ತ ಸಲಹೆ, ಮಾರ್ಗದರ್ಶನಗಳನ್ನು ನಿಮಗೆ ತಿಳಿಸ್ತೇನೆ. ವಿಶೇಷವಾಗಿ ಇನ್ನೂ ಹೆಚ್ಚಿನ ವಿಚಾರಗಳನ್ನು ನೀವು ತಿಳ್ಕೋಬೇಕು ಅಂತಂದರೆ ನಾಗರಾಜ್ ಚೋಳೂರು ಜ್ಯೋತಿಷಿಗಳು ಯೂಟ್ಯೂಬ್ ಚಾನಲ್, ಫೇಸ್ಬುಕ್ ಚಾನಲಲ್ಲಿ ಹೋಗಿ ಸಂಬಂಧಿಸಿದ ವಿಚಾರಗಳ ಬಗ್ಗೆ ತುಂಬ ಮಾಹಿತಿಗಳಿರ್ತವೆ. ಹಲವಾರು ಜಾತಕದ ವಿಮರ್ಶೆಗಳನ್ನು ತಿಳಿಸಿರ್ತೇನೆ, ವಾಸ್ತು ವಿಚಾರಗಳನ್ನು ತಿಳಿಸಿರ್ತೇನೆ, ವಾಸ್ತು ಪರಿಶೀಲನೆಯ ನಕ್ಷೆಗಳನ್ನು ಸಹ ನನ್ನ ಲೇಖನದಲ್ಲಿ ಅಥವಾ ವಿಡಿಯೋಗಳಲ್ಲಿ ಹಾಕಿರ್ತೇನೆ. ಇದು ಯೂಟ್ಯೂಬ್ಗಳಲ್ಲಿ ಲೇಖನ ಸಿಗೋದಿಲ್ಲ, ಫೇಸ್ಬುಕ್ಕಲ್ಲಿ ನೀವು ಲೇಖನಗಳು ನೋಡ್ಬೋದು. ಹಾಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ. ನಮಸ್ಕಾರ. ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ನಾಗರಾಜ್ ಚೋಳೂರು, ಪ್ರಖ್ಯಾತ ಜ್ಯೋತಿಷಿ, ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಇದೇ ತಿಂಗಳ 25ರಿಂದ ಅಂದರೆ 25/6/2025 ಬುಧವಾರದಿಂದ 24/7/2025 ಗುರುವಾರದವರೆಗೆ ಆಷಾಢ ಮಾಸ ಪ್ರಾರಂಭ ಆಗ್ತಾ ಇದೆ. ಬಹುತೇಕವಾಗಿ ಈ ಆಷಾಢ ಮಾಸದಲ್ಲಿ ಸಾಮಾನ್ಯವಾಗಿ ಯಾವುದೇ ಶುಭ ಕಾರ್ಯಗಳನ್ನು ಮಾಡೋದಿಲ್ಲ. ವಿವಾಹಾದಿ ಶುಭ ಕಾರ್ಯಗಳಾಗಲಿ, ಹೊಸ ಮನೆ ಕಟ್ತಕ್ಕಂಥದ್ದಾಗಲಿ, ಪಾಯ ತೆಗಿತಕ್ಕಂಥದ್ದಾಗಲಿ ಮತ್ತು ನಿಶ್ಚಿತಾರ್ಥಗಳಾಗಲಿ ಇದನ್ನು ಯಾರೂ ಸಹ ಮಾಡೋದಕ್ಕೆ ಹೋಗೋದಿಲ್ಲ. ಆದ್ದರಿಂದ ಈ ಒಂದು ತಿಂಗಳ ಕಾಲ ಶುಭ ಕಾರ್ಯಗಳಿಗೆ ಉತ್ತಮವಾಗಿ ಇರೋದಿಲ್ಲ. ಜುಲೈ 24ರ ನಂತರ ಶುಭವಾಗಿ ಇರ್ತದೆ. ಆಗ ನಿಮ್ಮ ಸಂಬಂಧಿಸಿದ ಶುಭ ಕಾರ್ಯಗಳಿಗೆ ಒಳ್ಳೆಯ ದಿನ, ಒಳ್ಳೆಯ ಮುಹೂರ್ತ ನೋಡಿಕೊಂಡು ಕಾರ್ಯ ಮಾಡೋದು ಭಾಳ ಒಳ್ಳೆಯದು. ವೀಕ್ಷಕರೇ, ಯಾರಿಗೆ ವಾಸ್ತು ಪ್ಲ್ಯಾನ್ ಬೇಕಾಗಿದೆಯೋ, ವಾಸ್ತು ಪರಿಶೀಲನೆಗೆ ಆಸಕ್ತಿ ಉಳ್ತಕ್ಕಂಥವರು, ಜಾತಕ ಬೇಕಾಗಿರ್ತಕ್ಕಂಥವರು, ಜಾತಕದ ವಿಮರ್ಶೆಗೆ ಆಸಕ್ತಿ ಉಳ್ಳವರು, ವಧುವರರ ಸಾಲಾವಳಿ ಮತ್ತಿತರ
ವಿಚಾರಗಳಿಗೆ ಸಂಬಂಧಿಸಿದ ಹಾಗೆ ಶುಭ ಮುಹೂರ್ತದ ಅವಶ್ಯಕತೆ ಇದ್ದಲ್ಲಿ ನನ್ನ ಮೊಬೈಲ್ ನಂಬರ್ಗಳಿಗೆ ಕರೆ ಮಾಡಿ ಸೂಕ್ತ ಸಲಹೆ, ಮಾರ್ಗದರ್ಶನ, ಪರಿಹಾರಗಳನ್ನು ತಿಳ್ಕೋಬೋದು. ದೂರದಿಂದ ಜಾತಕದ ಅಪೇಕ್ಷೆ ಉಳ್ಳಂಥವರಿಗೆ ಕೊರಿಯರ್ ಮುಖಾಂತರ ನಿಮ್ಮ ವಿಳಾಸಕ್ಕೆ ಜಾತಕವನ್ನು ಕಳಿಸ್ಕೊಡ್ಲಾಗುತ್ತೆ. ವಿವಾಹದ ಸಾಲಾವಳಿ ಅವಶ್ಯಕತೆ ಉಳ್ಳವರಿಗೆ PDF ಮುಖಾಂತರ ನಿಮ್ಮ ವಾಟ್ಸಪ್ಗೆ ಕಳಿಸ್ಕೊಡ್ತೇನೆ. ಇನ್ನಿತರ ವಾಸ್ತು ಪ್ಲ್ಯಾನ್, ವಾಸ್ತು ಪರಿಶೀಲನೆಗೆ ಆಸಕ್ತಿ ಉಳ್ಳವರು ಮುಂಚಿತವಾಗಿ ತಿಳಿಸಿದರೆ ನಾನು ಸಮಯ ಫ್ರೀ ಮಾಡಿಕೊಂಡು ಅಲ್ಲಿಗೆ ಬಂದು ನಿಮ್ಮ ಸ್ಥಳ ಪರಿಶೀಲನೆ ಅಥವಾ ವಾಸ್ತು ಪರಿಶೀಲನೆ ಮಾಡಿ ಸೂಕ್ತ ಸಲಹೆ, ಮಾರ್ಗದರ್ಶನಗಳನ್ನು ನಿಮಗೆ ತಿಳಿಸ್ತೇನೆ. ವಿಶೇಷವಾಗಿ ಇನ್ನೂ ಹೆಚ್ಚಿನ ವಿಚಾರಗಳನ್ನು ನೀವು ತಿಳ್ಕೋಬೇಕು ಅಂತಂದರೆ ನಾಗರಾಜ್ ಚೋಳೂರ್ ಜ್ಯೋತಿಷಿಗಳು ಯೂಟ್ಯೂಬ್ ಚಾನಲ್, ಫೇಸ್ಬುಕ್ ಚಾನಲಲ್ಲಿ ಹೋಗಿ ಸಂಬಂಧಿಸಿದ ವಿಚಾರಗಳ ಬಗ್ಗೆ ತುಂಬ ಮಾಹಿತಿಗಳಿರ್ತವೆ. ಹಲವಾರು ಜಾತಕದ ವಿಮರ್ಶೆಗಳನ್ನು ತಿಳಿಸಿರ್ತೇನೆ, ವಾಸ್ತು ವಿಚಾರಗಳನ್ನು ತಿಳಿಸಿರ್ತೇನೆ, ವಾಸ್ತು ಪರಿಶೀಲನೆಯ ನಕ್ಷೆಗಳನ್ನು ಸಹ ನನ್ನ ಲೇಖನದಲ್ಲಿ ಅಥವಾ ವಿಡಿಯೋಗಳಲ್ಲಿ ಹಾಕಿರ್ತೇನೆ. ಇದು ಯೂಟ್ಯೂಬ್ಗಳಲ್ಲಿ ಲೇಖನ ಸಿಗೋದಿಲ್ಲ, ಫೇಸ್ಬುಕ್ಕಲ್ಲಿ ನೀವು ಲೇಖನಗಳು ನೋಡ್ಬೋದು. ಹಾಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ. ನಮಸ್ಕಾರ.